ಲೈಕ್ ಅಂತ ನಿಮ್ಮ ಅಮ್ಮಂಗೂ ನಿನ್ನ ತಂಗಿಗೂ ಹೇಗೋ ಮುಖ ತೋರಿಸೋದು, ನಾವು ಅವ್ರಿಗೇನೋ ಉತ್ತರ ಹೇಳೋದು. ತಂಗಿನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಮಾತ್ಗೂ ಹೇಳ್ತಿದ್ಯಲ್ಲೋ. ಈಗ ನಮ್ಮೆಲ್ಲರನ್ನು ಅನಾಥರನ್ನಾಗಿ ಮಾಡಿಬಿಟ್ಟು ಹೋಗ್ಬಿಟ್ಟಿಯಲ್ಲೋ. ಭಾನು ಏನ್ ಮಾಡ್ತಾ ಇದ್ದಾರೆ? ನಿನ್ನೆಯಿಂದ ಅಳ್ತಾನೆ ಇದ್ದಾರಮ್ಮ. ರಾತ್ರಿ ಭಾನು ಊಟ ಕೊಡಕ್ಕೆ ಹೋದಾಗ್ಲೂ ಊಟ ಬೇಡ ಅಂತ ಹೇಳಿ ಅಳ್ತಾನೆ ಇದ್ರು. ಏ ಹುಡುಗರ, ಅಲ್ಲ ಕಣ್ರೋ, ಏನ್ರೋ ಇದು? ನೀವ್ ಹೀಗ ಅಳ್ತಾ ಕೂತ್ರೆ ಸತ್ ಹೋದ್ ಕಾಂತ ಎದ್ದು ಬರ್ತಾನ? ಏನ್ ಮಾಡೋದು? ಅವನಿಗೆ ಈ ಭೂಮಿ ಮೇಲಿನ ಋಣ ಅಷ್ಟೇ ಇತ್ತು ಅಂತ ಕಾಣುತ್ತೆ. ನಮ್ಮಿಬ್ರಿಗೋಸ್ಕರ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ನಮ್ಮನ್ನು ಕಾಪಾಡ್ತಿದ್ದ, ಆದ್ರೆ ಇವತ್ತು ನಾವು ಅವನನ್ನು ಕಾಪಾಡಕ್ಕಾಗ್ಲಿಲ್ಲ. ಸರಿ, ಅಳ್ಬಿಡಿ ಕಣ್ರೋ, ಎಲ್ಲ ವಿಧಿ. ಆಸ್ಪತ್ರೆಗೆ ಹೋಗಿ ಬಾಡಿ ತಗೊಂಡು ಅವ್ರ ಊರಿಗೆ ತಗೊಂಡು ಹೋಗಿ ಸಂಪ್ರದಾಯದ ಪ್ರಕಾರ ಏನ್ ಮಾಡಬೇಕು ಎಲ್ಲ ಮಾಡಿ. ಇಲ್ಲಮ್ಮ, ಅವನ ಹೆಣನ ಅವ್ರ ಊರಿಗೆ ತಗೊಂಡೋಗೋ ಶಕ್ತಿ ನಮ್ಗಿಲ್ಲಮ್ಮ. ಅವ್ರ ಅಮ್ಮಂಗೂ ಅವ್ರ ತಂಗಿಗೂ ಏನಮ್ಮ ಉತ್ತರ ಹೇಳೋದು? ಅದೇಗಮ್ಮ ಸಮಾಧಾನ ಮಾಡಕ್ಕಾಗುತ್ತೆ? ನನ್ನಿಂದ ಆಗಲ್ಲಮ್ಮ. ನೋಡಪ್ಪ, ಅವ್ರಿಗೆ ಸಮಾಧಾನ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಕಾಂತನ ಮುಖನ ಕಡೆದಾಗಿ ಒಂದ್ಸರಿ ಅವ್ರು ನೋಡ್ಲೇಬೇಕಲ್ಲ. ಆಸ್ಪತ್ರೆಗೆ ಹೋಗಿ ಬಾಡಿ ಇಸ್ಕೊಂಡು ಅದನ್ನ ಅವ್ರ ಊರಿಗೆ ತಗೊಂಡು ಹೋಗ್ರಪ್ಪ. ಹೌದು ಹರೀಶ್, ಹಾಗಿದ್ದೆಲ್ಲ ಆಗೋಯ್ತು. ಹೋದವರು ಮತ್ತೆ ಬರೋದಿಲ್ಲ. ಇನ್ನು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದು ಕಣ್ರು, ಹೊರಡ್ರಪ್ಪ. ಏನ್ರೋ, ನಿಮ್ಮ ಹತ್ರ ದುಡ್ಡಿದೆಯಾ? ಇದೆಯಮ್ಮ, 450 ರೂಪಾಯಿ. ಅಯ್ಯೋ, 450 ರೂಪಾಯಿನಲ್ಲಿ ಬಾಡಿನ ಬಸ್ಸಲ್ಲಿ ತಗೊಂಡು ಹೋಗ್ತೀರಾ? ಕಾರಲ್ಲಿ ತಗೊಂಡು ಹೋಗ್ಬೇಕು ತಾನೆ? ಇಲ್ಲಮ್ಮ, ಕಾರ್ಗೆ ಏರ್ಪಾಟ್ ಮಾಡಿದ್ದೀವಿ, ಅವ್ರ ಮನೆಗೆ ಹೋಗಿ ಇಸ್ಕೊಡ್ತೀವಿ. ಏನ್ ಮಾತಾಡ್ತೀಯ ನೀನು? ಪಾಪ, ಇಷ್ಟು ದಿನ ಕಾಂತ ದುಡ್ಮೇಲೆ ಅವರೆಲ್ಲ ಜೀವನ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಹಣ ಕೇಳಿದ್ರೆ ಸಿಗುತ್ತಾ? ಸ್ವಲ್ಪ ಇರಿ. ತಗೊಳ್ಳಿ, 5,000 ಹಣ ಇದೆ. ಇದನ್ನ ತಗೊಂಡು ಹೋಗಿ ಎಲ್ಲ ಕಾರ್ಯನೂ ಮಾಡಿ ಮುಗಿಸಿ ಬಂದ್ಬಿಡಿ. ಏನ್ರೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನನಗೆ ಕಂಡೀಷನ್ ಆಗಿ ದುಡ್ಡು ವಸೂಲು ಮಾಡೋದು ಗೊತ್ತು, ಕರುಣೆ ತೋರ್ಸೋ ಕಡೆ ಕರುಣೆ ತೋರ್ಸೋದು ಗೊತ್ತು. ಕಡೆಯಲ್ಲಿ ನನ್ನ ಕಾರ್ಯ ಅವನು ಮಾಡ್ತಾನೆ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ನಾನೀಗ ಅವ್ರ ಕಾರ್ಯ ಮಾಡೋ ಹಾಗಾಯ್ತು. ತಗೊಳ್ಳಿ, ಹೋಗ್ಬಿಟ್ಟು ಬನ್ನಿ. ತಗೊಳ್ರೋ. ಭಾನು, ನಾನು ಅವ್ರ ಜೊತೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ, ಬನ್ನಿ. ಅರ್ಚನಾ, ಏನೇ ಇದೆಲ್ಲ? ಬೆಳಿಗ್ಗೆ ಟಿವಿ ನೋಡ್ದಾಗ್ಲೇ ನಮ್ಗೆ ವಿಷಯ ಗೊತ್ತಾಗಿತ್ತು. ಇಷ್ಟೆಲ್ಲ ಆಗಿದ್ರು ನಮ್ಗೊಂದು ಮಾತು ಹೇಳ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಅರ್ಚನಾ, ರಮೇಶ್ ಹೇಗೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ರು? ಇದ್ರ ಬಗ್ಗೆ ಏನಾದ್ರೂ ಹೇಳಿದ್ರಾ? ಅರ್ಚನಾ, ಏನ್ ನಡೀತಮ್ಮ? ಅರ್ಚನಾ, ಏನ್ ನಡೀತು ಅಂತ ಹೇಳಮ್ಮ. ಯಾಕೆ ಮೌನವಾಗಿದ್ಯಾ? ಸತ್ತಿರೋನು ಈ ಒಟ್ಟಾರ್ದವನು ಅಂತ ಹೇಳ್ತಿದ್ದಾರೆ. ನನ್ನ ಅಳಿಯ ತುಂಬಾ ಒಳ್ಳೆಯವರು.
ಜೀವ ತೆಗಿಯೋಷ್ಟು ಕೆಟ್ಟ ಮನುಷ್ಯ ಅಲ್ಲ ಅವರು. ಅರ್ಚನಾ, ಏನ್ ನಡೀತು ಅಂತ ಹೇಳಮ್ಮ, ಏನ್ ನಡೀತು? ಅರ್ಚನಾ, ಮಾತಾಡದೆ ಹೀಗೆ ಕೂತಿದ್ರೆ ಹೇಗೆ? ಏನಾದ್ರೂ ಮಾತಾಡು. ಅರ್ಚನಾ, ಏನಾಯ್ತಮ್ಮ? ಬಿಗ್ರೆ, ಏನಾಯ್ತು? ನಮ್ ರಮೇಶ ಅಂತ ಕೆಲಸ ಮಾಡಿದಾನ? ಒಂದಿರುವೆನು ಕೂಡ ನೋಯಿಸ್ತಾನಲ್ಲ ನನ್ನ ಮಗ ರಮೇಶ. ಅಂತಂಗಿಂತ ಪರಿಸ್ಥಿತಿನ ದೇವ್ರೆ, ಯಾಕಪ್ಪ ಹಿಂಗೆಲ್ಲ? ಬಿಗ್ರೆ, ಅರ್ಚನಾ ಏನಾದ್ರು ಹೇಳಿದ್ಲಾ? ನಮ್ಗೇನು ಗೊತ್ತಿಲ್ಲ ಬೇಗ್ರೆ. ಟಿವಿಯಲ್ಲಿ ನ್ಯೂಸ್ ನೋಡಿ ಬಂದ್ವಿ. ಅರ್ಚನ್ನ ನೋಡಿದ್ರೆ ಏನು ಹೇಳ್ದಿರ ಮೌನವಾಗಿ ಕೂತಿದ್ದಾಳೆ. ಅಮ್ಮ, ನೀವೆಲ್ಲ ಒಂದೇ ವಟಾರದಲ್ಲಿದ್ದೀರಾ. ಏನ್ ನಡೀತು ಅಂತ ನೀವಾದ್ರೂ ಹೇಳಿಮ್ಮ. ಏನ್ ನಡೆದಿದೆ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಕಾಂತ ಕಾಣ್ತಿಲ್ಲ ಅಂತ ಎಲ್ರೂ ಹುಡುಕ್ತಾ ಇದ್ವಿ. ಆಮೇಲೆ ಲವ್ ವಿಷಯದಲ್ಲಿ ಕಾಂತನ ರಾಜಶೇಖರ್ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ರಮೇಶ್ ಅಣ್ಣ ರಾಜಶೇಖರ್ನ ನೋಡಕ್ಕೆ ಅಂತ ಹೋಗಿದ್ರು. ಕಡೆಗೆ ನೋಡಿದ್ರೆ ರಮೇಶ್ ಅಣ್ಣ ಓಡಿಸ್ತಾ ಇದ್ದಿದ್ ಕಾರಲ್ಲಿ ಕಾಂತನ್ ಡೆಡ್ ಬಾಡಿ ಇತ್ತಂತ. ಅದ್ ಹೇಗಾಯ್ತು, ಯಾಕಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ಆ ರಾಜಶೇಖರನೇ. ಏನ್ ಹೇಳ್ತಿದ್ದೀರಾ ಬೇಗ್ರೆ? ಹೌದು ಬಿಗ್ರೆ, ನಮ್ಮ ವಾಸು ಅವ್ರ ಮಗಳನ್ನ ಕರ್ಕೊಂಡೋಗಿ ಯಾವಾಗ ತಾಳಿ ಕಟ್ಟಿದ್ನೋ ಅವತ್ತಿನಿಂದ ನಮ್ಮ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನೆ ಆ ರಾಜಶೇಖರ. ಇಲ್ಲಿ ಸಲ್ಲದ ಆರೋಪನ ರಮೇಶನ ಮೇಲೆ ಹೊರಿಸೋದೇ ಅವನ ಉದ್ದೇಶ. ನಮ್ಮ ರಮೇಶ ಮೊನ್ನೆ ಗ್ಯಾರೇಜ್ ಓಪನ್ ಮಾಡಿದಾಗ ಆ ರಾಜಶೇಖರ ನೋಡ್ಕೊಂಡು ಹೋಗಿದ್ದ ನೋಟಾನೇ ಸರಿ ಇರಲಿಲ್ಲ. ನಾನು ರಮೇಶನಿಗೆ ಸುಮ್ಮನೆ ಧೈರ್ಯ ಹೇಳಿದ್ನೇ ಹೊರತು ಆ ರಾಜಶೇಖರನ ಬಗ್ಗೆ ನನಗೆ ಒಳಗೆ ಅನುಮಾನ ಇತ್ತು. ಇವತ್ತು ಅವನಿಗೊಂದು ಗತಿ ಕಾಣಿಸದೆ ಬಿಡೋದಿಲ್ಲ. ಮಾವ, ಆ ಅಯೋಗ್ಯ ರಾಸ್ಕಲ್ನ ಸುಮ್ಮನೆ ಬಿಡಬಾರ್ದು. ನಡೀರಿ, ನಿಮ್ ಜೊತೆ ನಾನು ಬರ್ತೀನಿ. ಏ ವಿನೋದ, ಸ್ವಲ್ಪ ತಾಳ್ಮೆಯಿಂದ ಇರೋ. ನಾವು ದುಡುಕಿ ಏನಾದ್ರೂ ಮಾಡಿದ್ರೆ ಅಳಿಯಂದ್ರನ್ನ ಆಚೆ ಕರ್ಕೊಂಡ್ ಬರೋದಕ್ಕೆ ಕಷ್ಟ ಆಗುತ್ತೆ ಕಣೋ. ಬೀಗ್ರೆ, ನಿಮಗೂ ಹೇಳ್ತಾ ಇದ್ದೀನಿ, ಈಗ ಅಳಿಯಂದ್ರನ್ನ ಆಚೆ ಕರ್ಕೊಂಡ್ ಬರೋದ್ರ ಬಗ್ಗೆ ಯೋಚನೆ ಮಾಡೋಣ. ಏನಕ್ಕ ನೀನು ಇಷ್ಟೆಲ್ಲ ನಡೆದಿದೆ, ನೀನ್ ಏನು ಮಾತಾಡ್ದೆ ಸುಮ್ಮನೆ ಇದೆಯಲ್ಲ? ಭಾವ ನಿನ್ನ ಹತ್ರ ಏನಾದ್ರೂ ಹೇಳಿದ್ರ? ಹೇಳಕ್ಕ. ದಯವಿಟ್ಟು ಯಾರು ಅಳ್ಬೇಡಿ. ನಿಮ್ ಹಾಗೆ ಆವೇಶ ಪಟ್ಟು ಹತ್ತು ನಾನು ಸುಸ್ತಾಗೋದೆ. ಅವ್ರ ಜೀಪ್ ಹತ್ತುವಾಗ ನನ್ನ ಹತ್ರ ಹೇಳಿದ್ರು, ನಾನು ಯಾವ ತಪ್ಪು ಮಾಡಿಲ್ಲ, ಈ ಕೇಸಿಂದ ನಾನು ಆಚೆ ಬರ್ತೀನಿ, ನಂಬಿಕೆಯಿಂದ ಧೈರ್ಯವಾಗಿರು ಅಂತ. ಅವ್ರು ಹಾಗೆ ಹೇಳಿದ್ಮೇಲೆ ನಂಗೆ ಧೈರ್ಯ ಬಂದಿತ್ತು. ಅವ್ರು ಆದಷ್ಟು ಬೇಗ ಅಲ್ಲಿಂದ ಬರ್ತಾರೇನೋ ನಂಬಿಕೆನೂ ಧೈರ್ಯನೂ ನನಗಿದೆ. ನೀವತ್ತು ನನ್ನಲ್ಲಿರೋ ನಂಬಿಕೆನೂ ಧೈರ್ಯನೂ ಹಾಳು ಮಾಡ್ಬೇಡಿ. ಅರ್ಚನಾ, ಹೊರಗಡೆ ಬನ್ನಿ. ಹೇಳಿ ಇನ್ಸ್ಪೆಕ್ಟರ್. ಬನ್ನಿ, ಜೀಪ್ ಹತ್ತಿ. ಸರ್, ನನ್ನ ತಂಗಿನ ಜೀಪ್ ಹತ್ತಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸರ್, ರಮೇಶನ ಅರೆಸ್ಟ್ ಮಾಡಿದ್ದೀರಾ, ಮತ್ತ್ಯಾಕೆ ನನ್ನ ಸೊಸೆನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ನೋಡಿ ಸರ್, ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ಬಂದಿಲ್ಲ. ಕಾಂತನ್ ಕೊಲೆ ಕೇಸ್ ಸಂಬಂಧಪಟ್ಟಾಗೆ ರಮೇಶ್ ಗ್ಯಾರೇಜ್ನ ಸರ್ಚ್ ಮಾಡಬೇಕು, ಅದಕ್ಕೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಬನ್ನಿ. ಇನ್ಸ್ಪೆಕ್ಟ್ರೆ, ನಮ್ಮ ಅಳಿಯಂದ್ರು ಕೊಲೆ ಮಾಡಿರೋದಿಲ್ಲ, ಅವ್ರ ಗ್ಯಾರೇಜ್ನ ಸರ್ಚ್ ಮಾಡಿ ಯಾಕೆ ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ? ನೋಡಿ ಸರ್, ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ನನ್ನ ಡ್ಯೂಟಿ ಮಾಡೋದಕ್ಕೆ ನೀವು ಕೋಪರೇಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ನೀವೇನ್ ಹೇಳ್ತೀರಿ? ನಡೀರಿ ಇನ್ಸ್ಪೆಕ್ಟರ್, ನನಗೆ ಯಾವ ಭಯನೂ ಇಲ್ಲ. ನನ್ನ ಗಂಡ ಕೊಲೆ ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಡೀರಿ. ಬನ್ನಿ.
ಯಾವಾಗ್ಲೂ ಭಯ ಪಡೋ ನಮ್ಮ ಅರ್ಚನಾ ಎಷ್ಟೊಂದು ಧೈರ್ಯವಾಗಿ ಹೋಗ್ತಿದ್ದಾಳೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಪಾರ್ವತಿ ಭಯ ಪಡ್ಬೇಡ, ಅಳಿಯಂದ್ರಿಗೆ ಏನೂ ಆಗೋದಿಲ್ಲ. ನೋಡು ಅರ್ಚನಾ ಒಬ್ಳೆ ಹೋಗ್ತಿದ್ದಾಳೆ, ನಾವು ಕೂಡ ಹೋಗೋಣ. ಪ್ರಿಯಾ ನೀನ್ ಇಲ್ಲೇ ಇದ್ದು ಮಗುನ್ ನೋಡ್ಕೋ. ಜಯಂತಿ ನೀನ್ ನಮ್ಮನೆಗೆ ಹೋಗು. ವಿನೋದ ಬೇಗ ಹೋಗಿ ನೀನೊಂದು ಟ್ಯಾಕ್ಸಿ ತೊಗೊಂಬ ಹೋಗು. ಸರಿಪ್ಪ. ಏನೂ ಆಗೋದಿಲ್ಲ, ಸುಮ್ಮನೆ ಇರು. ರೌನಿ ಇಳಿಸ್ರೆ. ನಾಯಿನ್ ಕರ್ಕೊಂಡ್ ಬಂದ್ಬಿಟ್ರೆ ಇಲ್ದಿರೋ ಸಾಕ್ಷ್ಯಾಧಾರಗಳೆಲ್ಲ ಸಿಕ್ಬಿಡುತ್ತಾ? ಚೆನ್ನಾಗಿ ಹುಡುಕಿ, ನಿಮ್ಗೇನು ಸಿಗಲ್ಲ. ಕೊನೆವರೆಗೂ ಇದೇ ಕೋಆಪರೇಷನ್ ಇದ್ರೆ ತುಂಬಾ ಒಳ್ಳೇದು. ಸರ್ಚ್ ಮಾಡಿ. ಸರ್ಚ್ ಅಂದ್ರೆ ಏನ್ರಿ ಇದು? ಅಲ್ಲಿಂದ್ರು ಈಗ ತಾನೆ ಪೂಜೆ ಮಾಡಿ ಗ್ಯಾರೇಜ್ ಶುರು ಮಾಡಿದ್ರು. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಸೇರಿ ಹರಿಸೋದು. ಈಗ ನೋಡಿದ್ರೆ ಈಗೆಲ್ಲ ಆಗ್ತಾ ಇದೆಯಲ್ಲ ರೀ. ನೋಡು ಪಾರ್ವತಿ, ಸ್ವಲ್ಪ ಸಮಾಧಾನ ಮಾಡ್ಕೋ, ಗಾಬರಿ ಆಗ್ಬೇಡ. ಹೇಗೋ ನಮ್ಮ ಅಳಿಯಂದು ತಪ್ಪು ಮಾಡಿಲ್ಲ ಅಂತ ಖಂಡಿತ ಗೊತ್ತಾಗುತ್ತೆ. ಹಾ ಅರ್ಚನಾ, ಏನಮ್ಮ ಇದು? ಮಗು ಹುಟ್ಟಿದ ಸಂತೋಷದಲ್ಲಿ ನಾನು ಒಂದಿನ ಮಾತ್ರ ಅವನ ಜೊತೆ ಇರಲಿಲ್ಲ. ಅಷ್ಟರಲ್ಲಿ ಏನೇನು ಆಗೋಯ್ತಲ್ಲಮ್ಮ. ವಿಷಯ ಕೇಳಿದ ಕೂಡಲೇ ನನಗೆ ಜೀವನ ಹೊರಟೋದಾಗಾಯ್ತು. ನೀನೇನು ಚಿಂತೆ ಮಾಡಬೇಡಮ್ಮ. ಅಣ್ಣವ್ರಿಗೆ ವಿಷಯ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲ ಅವರೇ ನೋಡ್ಕೋತಾರೆ. ರಮೇಶ್ ಅಂತ ಒಳ್ಳೆ ಮನುಷ್ಯನ ಈ ಜಗತ್ತಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅವನ ಮೇಲೆ ಯಾರೋ ಅನ್ಯಾಯವಾಗಿ ಆರೋಪ ಹೊರಿಸಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ಸರ್, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಸರ್. ರೆಡಿ. ಇನ್ಸ್ಪೆಕ್ಟ್ರೆ, ಸರ್ಚ್ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ? ನೀವು ಅಂದ್ಕೊಂಡ್ರೆ ಹಾಗೆ ರಮೇಶ್ ಯಾವ ತಪ್ಪನ್ನು ಮಾಡಿಲ್ಲ. ಅವನು ತುಂಬಾ ಒಳ್ಳೆ ಹುಡುಗ. ಸರ್, ದಯವಿಟ್ಟು ಈ ಕೇಸಲ್ಲಿ ತಲೆ ಹಾಕ್ಬೇಡಿ ಸರ್. ಇದು ಕಳ್ಳತನದ ಪಿಟ್ಟಿ ಕೇಸು ಅಲ್ಲ ಸರ್, ಮರ್ಡರ್ ಕೇಸು ಸರ್. ಅವನು ಕೊಲೆ ಮಾಡಿ ಡೆಡ್ ಬಾಡಿನ ಕಾರ್ ಡಿಕ್ಕಿಲಿ ಇಟ್ಕೊಂಡು ಓಡಾಡ್ತಿದ್ದ. ಅದಕ್ಕೆ ಆಧಾರ ಹುಡುಕ್ತಿದೀವಿ ಸರ್. ಸರ್, ಕೊಲೆ ಮಾಡುವಷ್ಟು ಕೆಟ್ಟವನಲ್ಲ ರಮೇಶ. ಅವನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ತುಂಬಾ ಒಳ್ಳೆ ಹುಡುಗ. ಏನ್ ಸರ್ ಮಾತಾಡ್ತಾ ಇದ್ದೀರಾ? ಅವ್ನು ಓಡಿಸ್ಕೊ ಬಂದ್ ಕಾರ್ ಡಿಕ್ಕಿನಲ್ಲಿ ಬಾಡಿ ಸಿಕ್ಕಿದೆ. ಸೊ ಅವನೇ ಕೊಲೆ ಮಾಡಿದಾನಂತ ಆಧಾರ ಹುಡುಕ್ತಾ ಇದೀವಿ. ದಯವಿಟ್ಟು ನೀವೇನಾದ್ರೂ ಮಾತಾಡೋದಿದ್ರೆ ಕೋರ್ಟಲ್ಲಿ ಮಾತಾಡಿ, ಇಲ್ಲ ನಮ್ಮ ಐಆರ್ ಆಫೀಸರ್ ಹತ್ರ ಮಾತಾಡಿ. ನಮ್ಮ ಡ್ಯೂಟಿಗೆ ಡಿಸ್ಟರ್ಬ್ ಮಾಡಬೇಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಸರ್, ಈಗೇನು ಸರ್ ಮಾಡೋದು? ಬೇರೆ ದಾರಿನೇ ಇಲ್ವಾ? ಕಾನೂನು ಅದರ ಕರ್ತವ್ಯ ಮಾಡ್ತಿರುವಾಗ ನಾವು ಅದರಲ್ಲಿ ತಲೆ ಹಾಕಬಾರ್ದು. ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಬಾ ಹೋಗೋಣ. ನೋಡಮ್ಮ, ರಮೇಶ್ ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆ ನಿಮಗಿಂತ ಹೆಚ್ಚಾಗಿ ನನಗಿದೆ. ಮಿಕ್ಕಿದ್ದನ್ನ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ನಾನೇನು ಬರ್ತೀನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸರ್, ರಕ್ತದ ಕಲೆ ಇದೆ ಸರ್.
ಅಂತ ಹೇಳಿದ್ರಲ್ಲ, ಇಲ್ಲಿ ರಕ್ತದ ಕಲೆ ಹೇಗೆ ಬಂತು? ಏನ್ ಸರ್, ಅದು ಯಾರ ರಕ್ತದ ಕಲೆ ಅಂತಾನೆ ಗೊತ್ತಿಲ್ಲ. ನನ್ನ ಫ್ರೆಂಡೇ ಕೊಲೆ ಮಾಡಿರೋದಂತ ಯಾವ ಆಧಾರದ ಮೇಲೆ ಹೇಳ್ತೀರಾ ನೀವು? ಆಧಾರ ಸಿಕ್ಲಿ, ಆಮೇಲಿದೆ. ಸರ್ಚ್ ಮಾಡ್ಯಾ? ನೋಡಿದ್ರ, ಈ ಸುತ್ತಿಗೆಯಿಂದಲೇ ಹೊಡೆದು ಕೊಲೆ ಮಾಡಿರೋದು. ರಕ್ತ ಎಪ್ಕಟ್ಟಿದೆ. ಇದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ಇದು ಸಿಕ್ಕದ ಮೇಲೆ ಕೊಲೆಗಾರ ತಪ್ಪಿಸ್ಕೋತಾನೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನಿಮ್ಮ ಕೋಪರೇಷನ್ಗೆ ತುಂಬಾ ಥ್ಯಾಂಕ್ಸ್. ಬಂದ್ರೆ ಇಲ್ಲೇನ್ ನಡೀತಾ ಇದೆ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ರೀ. ನಾನ್ ನಂಬಲ್ಲ. ಏನೇ ಆಧಾರ ಸಿಕ್ಕಿದ್ರು ನನ್ ಗಂಡ ಕೊಲೆಗಾರ ಅಲ್ಲ. ದೇವ್ರನ್ನು ಬೈತಾನೆ. ನನ್ ಗಂಡ ನಿರಪರಾಧಿ ಅಂತ ಅವ್ನು ನಿರೂಪಿಸ್ತಾನೆ.